ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವನಿಧಿ ಸ್ಟೂಡೆಂಟ್ಗಳಿಗೆ ಅಂದರೆ, ಸಾಕಷ್ಟು ಸ್ಟೂಡೆಂಟ್ಗಳು ಅವರ ಡೌಟ್ ಇರುವುದರಿಂದ ಅವರು ಕಮೆಂಟ್ ಮಾಡ್ತಾ ಇದ್ರು, ಈ ರೀತಿ ನಮಗೆ ಸ್ಟೇಟಸಲ್ಲಿ ಶೋ ಆಗ್ತಾ ಇದೆ ಯುವನಿಧಿ ಅಂತ. ಅದಕ್ಕಾಗಿ ಅವರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಒಂದು ಲೈಕ್ ಕೊಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮಾಡೋ ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಸಂಪೂರ್ಣವಾಗಿ ಮಾಹಿತಿ ನಾವು ಕೂಡ ನಮ್ಮ ಕೈಯಲ್ಲೇ ಆದಷ್ಟು ನಾವು ತಿಳಿಸ್ತಾ ಇರ್ತೀವಿ ಅಂತ ಹೇಳ್ತಾ ಈಗ ಮಾಹಿತಿಗೆ ಬಂದ್ಬಿಡೋಣ. ಇಲ್ಲಿ ನೋಡ್ತಾ ಇರಬಹುದು ನೀವು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPU ಆಫೀಸರ್ ಅಂತ. ಹಾಗೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPI ಆಫೀಸರ್ ಅಂತ ಈ ರೀತಿ ತೋರಿಸ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಅವ್ರಿಗೆ ಏನು ಹೇಳೋದಂದ್ರೆ, ನಮ್ದು ಕೂಡ ಈಗ ಇದೇ ರೀತಿ ಶೋ ಆಗ್ತಾ ಇದೆ. ಅದು ಬರೀ ಮಾರ್ಚ್ ಮತ್ತು ಏಪ್ರಿಲ್ ಇವು ಎರಡೇ ತಿಂಗಳದು ಮಾತ್ರ. ಮಾರ್ಚ್ ಏಪ್ರಿಲ್ ಇವು ಎರಡೇ ತಿಂಗಳದು ಮಾತ್ರ DDPO ಆಫೀಸರ್ ಅಪ್ರೂವ್ಡ್ ಬೈ DDPO ಆಫೀಸರ್ ಅಂತ ಈ ರೀತಿ ಶೋ ಆಗ್ತಾ ಇದೆ. ಅದಕ್ಕಾಗಿ ನಾನು ಕೂಡ ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಇದೇ ಕ್ವಶನ್ಗೆ ಅವರಿಗೆ ಕಾಲ್ ಮಾಡಿದ್ದೆ ನಾನು ಕೇಳಲು. ಆದರೆ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲಿಲ್ಲ, ಅಂದರೆ ಕಾಲ್ ರಿಸೀವ್ ಮಾಡಿಲ್ಲ. ಮಾಡಿದ್ದಿದ್ರೆ ನಾನು ಕೂಡ ಈ ಕ್ವಶನ್ಗೆ ನಾನು ಖಂಡಿತವಾಗಿ ಆನ್ಸರ್ನ ತಿಳ್ಕೊತಾ ಇದ್ದೆ. ಆದರೆ ಅವರು ಯಾವುದೇ ರೀತಿ ಕಾಲ್ ಆನ್ಸರ್ ಮಾಡಲಿಲ್ಲ. ಅದಕ್ಕಾಗಿ ಮತ್ತೇನು ಹೇಳೋದಂದ್ರೆ, ನಾನು ಕೂಡ ಈಗ 7 ಮಂತ್ಸ್ ಮೇಲೆ ಆಯಿತು ನಾನು ಹಣ ತೊಗೊತಾ ಇದ್ದು ಯುವನಿಧಿದ. ಆದರೆ ಈ ಮಂತ್ ಮಾತ್ರ ಈ ರೀತಿ ಆಗ್ತದೆ. ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ರೀತಿ ಶೋ ಆಗ್ತದೆ. DDPO ಆಫೀಸರ್ ಅಪ್ರೂವ್ಡ್ ಬೈ DDPO ಆಫೀಸರ್ ಅಂತ ಈ ರೀತಿ ಈಗ ತೋರಿಸ್ತಾ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡಿ. ಈ ಕ್ವಶನ್ಗೆ ನಾನು ಕೂಡ ಸದ್ಯದಲ್ಲಿ ಆನ್ಸರ್ ಮಾಡ್ತೇನೆ. ಅಂದರೆ ನಾನು ಕೂಡ ಯುವನಿಧಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಸಹ ಕೇಳಿ ನಿಮಗೆ ಆದಷ್ಟು ಬೇಗ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ಜನವರಿ ಫೆಬ್ರವರಿ ಮಾರ್ಚ್ ನಾಟ್ ಕ್ರೆಡಿಟೆಡ್ ಎಟ್ ಇನ್ ಶಿವಮೊಗ್ಗ ಅಂತ. ವೇಟ್ ಮಾಡಿ, ಜನವರಿದು ಕೂಡ ಹಣ ಕ್ರೆಡಿಟ್ ಆಗಿದೆ, ಆದರೆ ಡಿಸೆಂಬರ್ದು ಮಾತ್ರ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಇದೆ. ಇದಕ್ಕೂ ಕೂಡ ಸಹ ನಾನು ಆನ್ಸರ್ನ ತಿಳ್ಕೊಕೆ ಸಹ ಯುವನಿಧಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಂದರೆ ಸ್ಟೇಟಸಲ್ಲಿ ಚೆಕ್ ಮಾಡ್ತಾ ಹೋದರೆ, ಯುವನಿಧಿ ಸ್ಟೇಟಸಲ್ಲಿ ಚೆಕ್ ಮಾಡಿದರೆ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಜನವರಿದು ಪೇಮೆಂಟ್ ಸ್ಟೇಟಸಲ್ಲಿ ಸಕ್ಸಸ್ ಅಂತ ಇದೆ, ಹಾಗೆ ಡಿಸೆಂಬರ್ದು ಪೆಂಡಿಂಗ್ ಅಂತ ಇದೆ. ನನಗೂ ಕೂಡ ಸ್ಟೇಟಸಲ್ಲಿ ಅದೇ ರೀತಿ ಇದೆ. ಅದಕ್ಕಾಗಿ ನಾನು ಕೂಡ ಕಾಲ್ ಮಾಡಿದ್ದೆ. ಸದ್ಯದಲ್ಲಿ ಇದಕ್ಕೂ ಕೂಡ ನಾನು ಆನ್ಸರ್ನ ಮಾಡ್ತೇನೆ ಅಂತಲೇ ಹೇಳ್ಬೋದು. ಹಾಗೆ ಹಾಯ್ ಬ್ರೋ, ಸ್ಟೇಟಸ್ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಕೂಡ ನಾನು ಯುವನಿಧಿ ಡಿಪಾರ್ಟ್ಮೆಂಟಿಗೆ ಕೇಳಿ ನಿಮಗೆ ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡುವ ಕೆಲಸ ಮಾಡ್ತೇನೆ. ಹಾಗೆ ಮಾರ್ಚ್ ಪೇಮೆಂಟ್ ಸ್ಟೇಟಸ್ DDPI ಪೆಂಡಿಂಗ್ ಅಂತ ಇದೆ. ಹೌದು, ಎಲ್ಲರದು ಸಹ ಇದೇ ರೀತಿ ತೋರಿಸ್ತಾ ಇದೆ, ಕೆಲವರಿಗೆ ಬೇರೆ ಬೇರೆ ರೀತಿ ತೋರಿಸ್ತಾ ಇದೆ. ಅದಕ್ಕಾಗಿ ನಾನು ಕೂಡ ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಕೇಳಿ ನಿಮಗೆ ಸದ್ಯದಲ್ಲಿ ಆನ್ಸರ್ನ ಮಾಡ್ತೇನೆ ಅಂತ ಹೇಳ್ಬೋದು. ಬ್ರೋ, ನ್ಯೂ ಅಪ್ಲಿಕೆಂಟ್ ಹೈಯರ್ ಸ್ಟೂಡೆಂಟ್ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ನನಗೆ ಮಾಹಿತಿ ಸಿಕ್ಕಿಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ನಾನು ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಾಗ ಸಹ ನಿಮಗೆ ಕೇಳಿ ತಿಳಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳ್ಬೋದು. ಇವರು ಸಹ ಅದೇ ರೀತಿ ಕಮೆಂಟ್ ಮಾಡಿದ್ದಾರೆ. ಹಾಗೆ ಅಮೌಂಟ್ ಯಾವಾಗ ಬರುತ್ತಾ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಅದೇ ಈ ಮಂತ್ ಎಂಡ್ ಒಳಗಡೆನೆ ಜಮಾ ಆಗುವ ಸಾಧ್ಯತೆ ಇದೆ. ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಸರ್ಕಾರ ಕಡೆಯಿಂದ ಇನ್ನೂ ಕೂಡ ಫಂಡ್ ರಿಲೀಸ್ ಆಗಿಲ್ಲ, ಆದರೆ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ. ಡಿಸೆಂಬರ್ ಮಂತ್ DBT ಪುಷ್ಡ್ ಪೆಂಡಿಂಗ್ ಅಂತ ಇದೆ, ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಕನ್ಫ್ಯೂಸ್ ಆಗಿದೆ ಈ ಕ್ವಶನ್. ಅದಕ್ಕಾಗಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಯುವನಿಧಿ ಡಿಪಾರ್ಟ್ಮೆಂಟ್ನವರು ಯಾವಾಗ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿದ್ರೆ ಅಂದರೆ ನಮಗೂ ಕೂಡ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ವೇಟ್ ಮಾಡಿ. ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UCMC. ಯು ಆರ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟೂಡೆಂಟ್ಸ್. ಐ ಆಮ್ ನಾಟ್ ಡೂಯಿಂಗ್ ಎಜುಕೇಶನ್ ದ ಸ್ಟೇಟಸ್ ಅಂತ ಈ ರೀತಿ ಶೋ ಆಗ್ತಾ ಇದೆ ಅಂತಾನು ಸಹ ಒಬ್ಬರು ಕಮೆಂಟ್ ಮಾಡ್ತಾ ಇದ್ರು. ಇದರ ಬಗ್ಗೆನೂ ಸಹ ನಾನು ಕೇಳಿ ನಿಮಗೆ ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ತೀನಿ. ಬ್ರೋ, ಫೆಬ್ರವರಿ ಮಂತ್ DBT ಪುಷ್ಡ್ ಅಂತ ಬಂದಿದೆ ಬ್ರೋ, ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಹಾಗೆ ಮಾರ್ಚ್ ಮಂತ್ DBT ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ಇದೆ ಅಂತ ಒಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಫೆಬ್ರವರಿದು ಬಂದು ಈ ಮಂತ್ ಎಂಡ್ ಒಳಗಡೆನೆ ಹಣ ಜಮಾ ಆಗುತ್ತೆ. ಎಲ್ಲರೂ ಕೂಡ ವೇಟ್ ಮಾಡಿ.
ಹಾಗೆ ಜನವರಿದು ಕೂಡ ಈಗ ಸಕ್ಸಸ್ ಅಂತ ಇದೆ, ಡಿಸೆಂಬರ್ದು ಕೂಡ ಪೆಂಡಿಂಗ್ ಅಂತ ಇದೆ. ಅದಕ್ಕಾಗಿ ನಾನು ಕೂಡ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಕನ್ಫ್ಯೂಸ್ ಆಗಿದೆ. ಆದ್ರೆ ನನಗೂ ಕೂಡ 3,000 ಮಾತ್ರ ಜಮಾ ಆಗಿದೆ. ಅದು ಬಹುಶಃ ಜನವರಿ ತಿಂಗಳದು ಮಾತ್ರ ಅನ್ಸುತ್ತೆ. ಅದಕ್ಕಾಗಿ ನಾನು ಕೂಡ ಕಾಲ್ ಮಾಡಿ ಕೇಳುವಂತ ಕೆಲಸ ಮಾಡ್ತೇನೆ. ಜನವರಿ, ಫೆಬ್ರವರಿ, ಮಾರ್ಚ್ ಮಂತ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಸರ್ ಬಾಗಲಕೋಟೆ ಅಂತ. ವೇಟ್ ಮಾಡಿ, ಈ ಮಂತ್ ಎಂಡ್ ಒಳಗಡೆನೆ ಒಟ್ಟು ಸಂಪೂರ್ಣವಾಗಿ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಅಂದ್ರೆ ಪೆಂಡಿಂಗ್ ಇರುವ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಹಾಗೆ ಸೇಮ್ ಅವರು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPO ಅಂತ ಮತ್ತೊಬ್ಬರು ಸಹ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಹೇಳೋದಿದೆ, ಅಂದ್ರೆ ನನಗೂ ಕೂಡ ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ. ನಾನು ಕೂಡ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತಾ ಇದ್ದೀನಿ, ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸದ್ಯದಲ್ಲಿ ಇದಕ್ಕೆ ನಾನು ಈ ಕ್ವಶನ್ಗೆ ಆನ್ಸರ್ನ ಹುಡುಕುವಂತ ಕೆಲಸ ಮಾಡ್ತೇನೆ. ಬ್ರೋ 21 ಮಂತ್ಸ್ ಅಮೌಂಟ್ ರಿಸೀವ್ ಆಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮಂತ್ DBT ಪುಷ್ಡ್ ಅಂತ ಬರ್ತಿದೆ. ಅಮೌಂಟ್ ಬರುತ್ತಾನ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಹಣ ಬರುತ್ತೆ, ಯಾವುದೇ ರೀತಿ ಅನುಮಾನ ಇಲ್ಲ. ಅಂದ್ರೆ ನಿಮ್ಗೆ ಸ್ಟೇಟಸ್ ಅಲ್ಲಿ DBT ಪುಷ್ಡ್ ಅಂತ ಇದ್ರೆ ನಿಮ್ಗೆ ಸಾಕು, ನಿಮ್ಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ವೇಟ್ ಮಾಡಿ. ಅಂದ್ರೆ ನಿಮ್ಗೆ 21 ಮಂತ್ಸ್ ಅಂದ್ರೆ ನಿಮಗೆ ಕೇವಲ ಇನ್ನು 3 ಮಂತ್ ಮಾತ್ರ ಅಮೌಂಟ್ ಬರೋದು ಬಾಕಿ ಇದೆ. ಅದು ಸಂಪೂರ್ಣವಾಗಿ ನಿಮಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮಗೆ ಫೆಬ್ರವರಿ ಮಂತ್ ತನಕ ಮಾತ್ರ ಹಣ ಬರಬಹುದು ಅನಿಸುತ್ತೆ. ಹಾಗೆ ಇನ್ನೊಬ್ರು, ಹಾಯ್ ಬ್ರೋ, 11 ಮಂತ್ಸ್ ಅಮೌಂಟ್ ಬಂದಿದೆ, ಆದ್ರೆ ಈಗ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಿದೆ. ಸೊಲ್ಯೂಷನ್ ಏನು ಅಂತ ತಿಳಿಸಿ ಅಂತ ಸಹ ಕೇಳ್ತಾ ಇದ್ರು. ಅದಕ್ಕಾಗಿ ಅವರಿಗೂ ಕೂಡ ನಾನು ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿದಾಗ ನೀವು ಕೇಳಿರೋ ಕ್ವಶನ್ ಬಗ್ಗೆ ಕೇಳಿ ನಿಮಗೆ ಆನ್ಸರ್ ಮಾಡುವ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಹಾಗೆ ಡಿಸೆಂಬರ್ ಬಂದಿಲ್ಲ ಬ್ರೋ, ಜನವರಿ ದುಡ್ಡು ಬಂದಿದೆ ಬ್ರೋ ಅಂತ ಕಮೆಂಟ್ ಮಾಡ್ತಾ ಇದ್ರು. ಹೌದು, ಸ್ಟೇಟಸ್ ಅಲ್ಲಿ ಅದೇ ರೀತಿ ಕನ್ಫ್ಯೂಸ್ ಆಗ್ತಾ ಇದೆ. ಅಂದ್ರೆ ಡಿಸೆಂಬರ್ದು ಪೆಂಡಿಂಗ್ ಅಂತ ಇದೆ, ಜನವರಿದು ಕೂಡ ಸಕ್ಸಸ್ ಅಂತ ಇದೆ. ನನಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಸಹ ಕಾಲ್ ಮಾಡಿದಾಗ ನನಗೆ ಕೂಡ ಸಂಪೂರ್ಣವಾಗಿ ತಿಳಿಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬ್ರೋ, ಜನವರಿ ದುಡ್ಡು ಕ್ರೆಡಿಟ್ ಆಗಿದೆ, ಬಟ್ ಡಿಸೆಂಬರ್ ಪೆಂಡಿಂಗ್ ಅಂತ ಇದೆ. ಇವರು ಸಹ ಅದೇ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಕನ್ಫ್ಯೂಸ್ ಆಗಿದೆ. ಇದೇ ಕ್ವಶನ್ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಹೇಳೋದೇನಂದ್ರೆ, ಇವತ್ತು ನಾನು ನೈಟ್ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಅಂದ್ರೆ ಡಿಸೆಂಬರ್ ತಿಂಗಳ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಪ್ರತಿಯೊಬ್ಬರು ವೋಟ್ ಮಾಡಿ ಅಂತ. ಡಿಸೆಂಬರ್ದು ಮತ್ತು ಜನವರಿದು ಸಪ್ರೇಟ್ ಆಗಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ಬಂದು ನೀವು ಕಮ್ಯುನಿಟಿ ಪೋಸ್ಟಿಗೆ ವೋಟ್ ಮಾಡಿ. ಅಂದ್ರೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತಿಳಿಯುತ್ತೆ. ಅಂದ್ರೆ ನಿಮಗೆ ಬಂದಿರೋ ದುಡ್ಡು ಡಿಸೆಂಬರ್ದ ಅಥವಾ ಜನವರಿದ ಅಂತ ಈ ಮೂಲಕ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಬಹುದು ಅಂತಾನೆ ಹೇಳ್ತಾ ಇದ್ದೀನಿ. ಇವತ್ತು ನೈಟ್ ಪ್ರತಿಯೊಬ್ಬರು ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಡಿಸೆಂಬರ್, ಜನವರಿದು ವೋಟ್ ಮಾಡೋದು ಮಾತ್ರ ಮರಿಬೇಡಿ. ಅದಕ್ಕಾಗಿ ಇಷ್ಟು ಮಾಹಿತಿ ಇತ್ತು. ಸಾಕಷ್ಟು ಸ್ಟೂಡೆಂಟ್ಗಳು ಅದೇ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಸಂಪೂರ್ಣವಾಗಿ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಾಗ ಕೇಳಿಕೊಂಡು ನಾನು ಸಹ ನಿಮಗೆ ಆದಷ್ಟು ಬೇಗ ನೀವು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಇನ್ನು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ.